ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವ ಪ್ರತಿಷ್ಠಿತ ಮಂತ್ರಿ ಮಾಲ್ಗೆ ಮತ್ತೆ ಬೀಗ ಜಡಿಯಲಾಗಿದೆ. ಆಸ್ತಿ ತೆರಿಗೆ ಪಾವತಿ ಮಾಡದ ಹಿನ್ನೆಲೆ ಮಂತ್ರಿ ಮಾಲ್ ಅನ್ನು ಸೀಸ್ ಮಾಡಿರೋದು. ಮಲ್ಲೇಶ್ವರದಲ್ಲಿರುವ ಮಂತ್ರಿ ಮಾಲ್ಗೆ ಮತ್ತೆ ಬೀಗ ಹಾಕಲಾಗಿದೆ. ಪ್ರತಿ ಬಾರಿ ಕೂಡ ಹಿಂಗೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತಾನೆ ಮಾಲ್ಗೆ ಬೀಗ ಹಾಕೋದು. 30,81,45,600 ರೂಪಾಯಿ ತೆರಿಗೆ ಬಾಕಿ ಉಳಿಸ್ಕೊಂಡಿರೋದು ಈ ಮಾಲ್ನ ಆಡಳಿತ. ಹಾಗಾಗಿ ಬೆಳ್ಳಂಬೆಳಗ್ಗೆ ಮಾಲ್ಗೆ ಜಿಬಿಎ ಅಧಿಕಾರಿಗಳು ಬೀಗವನ್ನ ಜಡಿದಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನ ಪ್ರತಿಷ್ಠಿತ ಮಂತ್ರಿ ಮಾಲ್ ಪದೇ ಪದೇ ಸುದ್ದಿ ಆಗುವಂಥದ್ದು ಸರಿಯಾಗಿ ಟ್ಯಾಕ್ಸ್ ಪೇ ಮಾಡೋದಿಲ್ಲ ಅಂತ ಹೇಳಿ. ಇದೀಗ ಅದೇ ಸಾಲು ಮುಂದುವರೆದಿದೆ. ಅಧಿಕಾರಿಗಳು ಸ್ಥಳಕ್ಕೆ ಬಂದು ಜಿಬಿಎ ಅಧಿಕಾರಿಗಳು ಮಾಲ್ನ ಸೀಸ್ ಮಾಡಿದ್ದಾರೆ. ಸೊ ಮಾಲ್ನ ಕಾರ್ಯಚಟುವಟಿಕೆ ಕಂಪ್ಲೀಟ್ ಬಂದು ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿ ಎಲ್ಲ ಅಂಗಡಿಗಳೆಲ್ಲವೂ ಕೂಡ ಇನ್ನೂ ಏನು ಓಪನ್ನೇ ಆಗಿರೋದಿಲ್ಲ. 11 ಗಂಟೆ ಕಡಿಮೆ ಅಲ್ಲಿ ಯಾವುದು ವ್ಯಾಪಾರ ವಹಿವಾಟು ಆರಂಭ ಆಗೋದಿಲ್ಲ. ಸೊ ಬೆಳ್ಳಂಬೆಳಗ್ಗೆನೆ ಜಿಬಿಎ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಮಾಲ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಸೊ ಇವತ್ತು ಮಾಲ್ ಆಪರೇಟ್ ಆಗುವಂಥದ್ದು ಬಹುತೇಕ ಡೌಟು. 99% ಮಾಲ್ ಇವತ್ತೇನು ಓಪನ್ ಆಗೋದಿಲ್ಲ. ಬಟ್ ಇವ್ರು ಯಾವಾಗ ತೆರಿಗೆ ಪಾವತಿ ಮಾಡ್ತಾರೆ, ಈ ಹಿಂದೆ ಕೂಡ ಇದೇ ರೀತಿ ತೆರಿಗೆ ಪಾವತಿ ಮಾಡಿಲ್ಲ ಅಂತ ಹೇಳಿ ಮಾಲ್ ಸೀಸ್ ಮಾಡಿದಾಗ ಪಾರ್ಷಿಯಲ್ ಅಮೌಂಟ್ ಪೇ ಮಾಡಿ ಪರ್ಮಿಷನ್ ತಗೊಂಡು ಮಾಲ್ ಓಪನ್ ಮಾಡಿದ್ರು, ಕಾರ್ಯಚಟುವಟಿಕೆಗೆ ಅವಕಾಶವನ್ನು ತೆಗೆದುಕೊಂಡಿದ್ರು ಮಾಲ್ನ ಆಡಳಿತ. ಬಟ್ ಈಗ ಮತ್ತೆ ಅಂಥದ್ದೇ ಒಂದು ಸ್ಥಿತಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ, ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಚಿತ್ರಾ, ತೆರಿಗೆ ಪಾವತಿಗೆ ಈ ಹಿಂದೆ ನೋಟಿಸನ್ನು ಕೊಡಲಾಗಿತ್ತಾ? ಅದರ ಉಲ್ಲಂಘನೆ ಆದಂಥ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಕ್ರಮಕ್ಕೆ ಜಿಬಿಎ ಮುಂದಾಗಿದ್ದ? ಎಷ್ಟೊತ್ತಲ್ಲಿ ಬಂದು ಬೀಗ ಹಾಕಿದ್ದು, ಸೀಸ್ ಮಾಡಿದ್ದು? ಖಂಡಿತ ಪ್ರಜ್ವಲ, ಈ ಹಿಂದೆ 2024ರಲ್ಲಿ ಇದೇ ಮಂತ್ರಿ ಮಾಲ್ಗೆ ಜಿಬಿಎ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ರು. ಆಗ ಸತತವಾಗಿ 51 ಕೋಟಿಯಷ್ಟು ತೆರಿಗೆಯನ್ನ ಪಾವತಿ ಮಾಡಿಲ್ಲದೆ ಇರೋ ಕಾರಣ 2024ರಲ್ಲಿ ಮಂತ್ರಿ ಮಾಲ್ಗೆ ಜಿಬಿಎ ಅಧಿಕಾರಿಗಳು ಕೂಡ ನೋಟಿಸ್ ಅನ್ನ ಕೊಟ್ಟಿದ್ರು. ಇದೀಗ ಬೆಳ್ಳಂಬೆಳಗ್ಗೆ ಇವತ್ತೂ ಕೂಡ ಮಂತ್ರಿ ಮಾಲ್ಗೆ ಬೀಗವನ್ನ ಜಡಿದಿರುವಂತದ್ದು. 30,80,00,000 ಹಣವನ್ನ ತೆರಿಗೆಯನ್ನ ಪಾವತಿ ಮಾಡಿಲ್ಲ ಅಂತ ಹೇಳಿ ಬೆಳ್ಳಂಬೆಳಗ್ಗೆ ಬಂದಂತಹ ಜಿಬಿಎ ಅಧಿಕಾರಿಗಳು ಈ ಒಂದು ನೋಟಿಸ್ ಅನ್ನ ಮುಖ್ಯ ದ್ವಾರಕ್ಕೆ ಅಂಟಿಸಿ ಹೋಗಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಬಿಬಿಎಂಪಿ ಕಾಯ್ದೆ 2020ರ ಕಲಂ 156 ಹಾಗೆ ದಿನಾಂಕ 6/12/23 ಸುತ್ತೋಲೆಯಂತೆ ನಿಮ್ಮ ವ್ಯಾಪಾರ ಪರವಾನಗಿಯನ್ನ ಅಮಾನತುಗೊಳಿಸಲಾಗಿದೆ ಮತ್ತು ಬಾಕಿ ಆಸ್ತಿ ತೆರಿಗೆಯನ್ನ ಪಾವತಿಸದ ಕಾರಣಕ್ಕಾಗಿ ಆಸ್ತಿಯನ್ನ ಸೀಲ್ ಮಾಡಲಾಗಿದೆ ಅಂತ ಹೇಳಿ ಇದೀಗ ಜಿಬಿಎ ಅಧಿಕಾರಿಗಳು ಒಂದು ನೋಟಿಸ್ ಅನ್ನ ಮಂತ್ರಿ ಮಾಲ್ ಮುಖ್ಯ ದ್ವಾರಕ್ಕೆ ಅಂಟಿಸಿ ಹೋಗಿರುವಂತದ್ದು. ಯಾಕಂತ ಹೇಳಿದ್ರೆ ಚಿಕ್ಕ ಪುಟ್ಟ ಅಮೌಂಟ್ 10,000 20,000 ಇದ್ದಂತಹ ಮನೆಗಳು ತೆರಿಗೆಯನ್ನ ಏನಾದ್ರೂ ಉಳಿಸ್ಕೊಂಡಂತ ಸಂದರ್ಭದಲ್ಲಿ ಜಿಬಿಎ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದೆ. ಆದ್ರೆ ಈ ಒಂದು ಮಂತ್ರಿ ಮಾಲ್ ಸತತವಾಗಿ ಇದೇ ಒಂದು ಮೊದಲ ಬಾರಿಗೆ ಅಲ್ಲ, ಸಾಕಷ್ಟು ವರ್ಷಗಳಿಂದ ಮಂತ್ರಿ ಮಾಲ್ ತೆರಿಗೆಯನ್ನ ಉಳಿಸ್ಕೊಂಡಿದೆ. ಕೋಟ್ಯಾಂತರ ರೂಪಾಯಿ ತೆರಿಗೆಯನ್ನ ಉಳಿಸ್ಕೊಂಡು ತೆರಿಗೆಯನ್ನ ಕಟ್ಟದೆ ಒಂದ್ ರೀತಿಯಲ್ಲಿ ಏನು ಜಿಬಿಎ ಒಂದು ಮಹಾನಗರ ಪಾಲಿಕೆಗೆ ತೆರಿಗೆಯನ್ನ ವಂಚನೆ ಮಾಡಿರುವಂತದ್ದು. ಜೊತೆಗೆ ಇದು ಕಮ್ಮಿ ಅಮೌಂಟ್ ಅಂತೂ ಅಲ್ಲ, ಸರ್ಕಾರಕ್ಕೆ ಇದರಿಂದಾಗಿ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡುವಂತಹ ಕೆಲಸಕ್ಕೆ ಈ ಒಂದು ಇಷ್ಟು ತೆರಿಗೆ ಕೂಡ ಆಗ್ಬೋದಿತ್ತು. ಆದ್ರೆ 30,80,00,000 ಇದೀಗ ಮಂತ್ರಿ ಮಾಲ್ ಉಳಿಸ್ಕೊಂಡಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ಸರಿಸುಮಾರು 11 ಗಂಟೆ ಸುಮಾರಿಗೆ ಈ ಒಂದು ಮಂತ್ರಿ ಮಾಲ್ ಓಪನ್ ಆಗುತ್ತೆ. ಇದೀಗ ಜಿಬಿಎ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ 9 ಗಂಟೆಯಿಂದಲೇ ಬಂದು ಈ ಒಂದು ಮಂತ್ರಿ ಮಾಲ್ಗೆ ಬೀಗವನ್ನ ಜಡಿದಿದ್ದಾರೆ. ಸಾಕಷ್ಟು ಜನ ಸಂಖ್ಯೆಯಲ್ಲೂ ಕೂಡ ಜನರು ಹೊರಗೆ ಇರುವಂತದ್ದು. ಮಂತ್ರಿ ಮಾಲ್ ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಒಂದು ಮಾಲ್ಗಳಲ್ಲಿ ಒಂದು. ಸಾಕಷ್ಟು ಜನ ಈ ಒಂದು ಮಂತ್ರಿ ಮಾಲ್ಗೆ ಬರ್ತಾರೆ. ಜೊತೆಗೆ ಒಳ್ಳೆ PVR ಇದೆ, ಒಳ್ಳೆ ಶೋರೂಮ್ಗಳಿದೆ ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಮಂತ್ರಿ ಮಾಲ್ಗೆ ಜನ ಬರ್ತಾರೆ. ಸದ್ಯ ಈ ಒಂದು ಮಂತ್ರಿ ಮಾಲ್ ಬೆಳಗ್ಗೆಯಿಂದ ಓಪನ್ ಇಲ್ಲದೆ ಇರೋ ಕಾರಣದಿಂದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಹೊರಗೆ ವೇಟ್ ಮಾಡ್ತಾ ಇರುವಂತದ್ದು. ಯಾವಾಗ ಈ ಒಂದು ಮಂತ್ರಿ ಮಾಲ್ ಓಪನ್ ಆಗುತ್ತೆ ಅಂತ ಹೇಳಿ ಒಂದಷ್ಟು ಜನ ಕಾಯ್ತಾ ಕೂಳ್ತಿದ್ದಾರೆ. ಸಾಕಷ್ಟು ಜನ ಪೊಲೀಸರು ಕೂಡ ಇಲ್ಲಿ ಭದ್ರತೆಯನ್ನ ಒದಗಿಸಲಾಗಿದೆ. ಜಿಬಿಎ ಅಧಿಕಾರಿಗಳು ಕೂಡ ಇರುವಂತದ್ದು. ಜೊತೆಗೆ ಏನು ಜಿಬಿಎ ಅಧಿಕಾರಿಗಳು ಯಾವಾಗ ತೆರಿಗೆ ಪಾವತಿಯನ್ನ ಮಾಡ್ತಾರೋ ಅಂತ ಸಮಯದಲ್ಲಿ ನಾವು ಈ ಒಂದು ಡೋರ್ ಅನ್ನ ಓಪನ್ ಮಾಡ್ತೀವಿ ಅಂತ ಜಿಬಿಎ ಅಧಿಕಾರಿಗಳು ಕೂಡ ಪಟ್ಟನ್ನ ಹಿಡಿದು ಕೂತಿರುವಂತದ್ದು. ಪ್ರಜ್ವಲ.